ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸುಷ್ಮಿತಾ ನಟರಾಜ್. ಇದೀಗ ಬೆಳ್ಳಂಬೆಳಗ್ಗೆ ಕನ್ನಡ ಚಿತ್ರರಂಗಕ್ಕೆ ಒಂದು ಬರಸಿಡಲೇ ಬರೆದಂತೆ ಆಗಿದೆ ಅಂತಾನೆ ಹೇಳ್ಬೋದು. ಯಾಕೆ ಅಂದರೆ ಕನ್ನಡ ಚಿತ್ರರಂಗಕ್ಕೆ ಒಂದು ದೊಡ್ಡ ಆಘಾತವಾಗಿದೆ. ಇತ್ತೀಚೆಗೆ ಸಾಕಷ್ಟು ನಟ ನಟಿಯರು ಹೃದಯಾಘಾತದಿಂದ ಸಾವನ್ನಪ್ತಾನೆ ಇದ್ದಾರೆ, ಕೊನೆಯುಸಿರನ್ನ ಎಳಿತಾನೆ ಇದ್ದಾರೆ. ಆದರೆ ಇವತ್ತಿನ ದಿನ ಬೆಳಗ್ಗೆ ನಮ್ಮ ಕನ್ನಡ ಚಿತ್ರರಂಗದ ಖ್ಯಾತ ನಿರ್ಮಾಪಕರಾಗಿರುವಂತಹ ದಿಲೀಪ್ ರಾಜ್ ಹೃದಯಾಘಾತದಿಂದ ನಿಧನರಾಗಿದ್ದಾರೆ. ಕನ್ನಡ ಚಿತ್ರರಂಗಕ್ಕೆ ಇದ್ದಂತಹ ಒಬ್ಬ ಪ್ರತಿಭಾನ್ವಿತ ನಟ ನಿರ್ಮಾಪಕರನ್ನ ಇದೀಗ ನಮ್ಮ ಕನ್ನಡ ಚಿತ್ರರಂಗ ಕಳ್ಕೊಂಡಿದೆ ಅಂತಲೇ ಹೇಳ್ಬೋದು. ಇಂದು ಬೆಳಗಿನ ಜಾವ ದಿಲೀಪ್ ರಾಜ್ ಅವರಿಗೆ ಹೃದಯಾಘಾತದಿಂದ ಕೊನೆಯುಸಿರನ್ನ ಎಳೆದಿದ್ದಾರೆ ಎಂಬಂತಹ ಮಾಹಿತಿ ಇದೀಗ ಲಭ್ಯವಾಗ್ತಾ ಇರುವಂಥದ್ದು. ಇನ್ನು ತಕ್ಷಣ ಆಸ್ಪತ್ರೆಗೆ ದಾಖಲಿಸಿದ್ರೂ ಸಹ ಚಿಕಿತ್ಸೆ ಫಲಿಸದೆ ಇದೀಗ ದಿಲೀಪ್ ರಾಜ್ ಇಂದು ಬೆಳಗ್ಗೆ ಕೊನೆಯುಸಿರೆಳೆದಿದ್ದಾರೆ. 1978ರ ಸೆಪ್ಟೆಂಬರ್ 2ರಂದು ಬೆಂಗಳೂರಿನಲ್ಲಿ ಜನಿಸಿದ ಇವರು ಕಾಲೇಜು ದಿನಗಳಲ್ಲಿಯೇ ನೃತ್ಯ ನಿರ್ದೇಶನದಲ್ಲಿ ಆಸಕ್ತಿ ಹೊಂದಿದಂತಹ ದಿಲೀಪ್ ರಾಜ್ ನಾಟಕ ತಂಡವನ್ನ ಸೇರಿರ್ತಾರೆ. ಬಳಿಕ ಸಿನಿಮಾಗಳತ್ತ ಮುಖ ಮಾಡಿದಂತಹ ಇವರು ಮೊದಲು ಕಿರುತೆರೆಗೆ ಕಾಲಿಟ್ಟು ಕಂಬದ ಮನೆ ಧಾರಾವಾಹಿಯಲ್ಲಿ ನಟಿಸಿದ್ರು. ನಂತರ ಜನನಿ, ಅರ್ಧಸತ್ಯ, ರಂಗೋಲಿ, ಕುಂಕುಮ ಭಾಗ್ಯ, ಮಾಂಗಲ್ಯ, ಪ್ರೀತಿಗಾಗಿ ಮುಂತಾದ ಸೀರಿಯಲ್ಗಳಲ್ಲಿ ಅಭಿನಯಿಸಿ 2005ರಲ್ಲಿ ತೆರೆ ಕಂಡಂತಹ ಬಾಯ್ ಫ್ರೆಂಡ್ ಚಿತ್ರದ ಮೂಲಕ ಚಿತ್ರರಂಗಕ್ಕೆ ಎಂಟ್ರಿಯನ್ನ ಕೊಟ್ಟಿರ್ತಾರೆ. ಬಳಿಕ 2007ರಲ್ಲಿ ಅಪ್ಪು ನಟನೆಯ ಮಿಲನ ಚಿತ್ರದಲ್ಲಿ ಖಳನಾಯಕನ ಪಾತ್ರದಲ್ಲಿ ಮಿಂಚಿದ್ರು. ನಂತರ 7 o'clock, ಕ್ಷಣಕ್ಷಣಕ್ಕೆ ಚಿತ್ರಗಳಲ್ಲಿ ನಟಿಸಿ ಕನ್ನಡ ಚಿತ್ರರಂಗದ ಪ್ರತಿಭಾನ್ವಿತ ನಟನಾಗಿ ಜನಪ್ರಿಯತೆಯನ್ನ ಪಡೆದುಕೊಂಡಂತಹ ಇವರು ಅದಾದ ನಂತರ ರಥಸಪ್ತಮಿ ಧಾರಾವಾಹಿಯ ಮೂಲಕ ಮತ್ತೆ ಕಿರುತೆರೆಗೆ ಮರಳಿ ಕಿರುತೆರೆಯ ರಿಯಾಲಿಟಿ ಶೋಗಳ ನಿರ್ಮಾಪಕರಾಗಿಯೂ ಸಹ ಕೆಲಸವನ್ನ ಮಾಡಿರ್ತಾರೆ. ಅಷ್ಟೇ ಅಲ್ಲದೆ ಇದೀಗ ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಾ ಇದ್ದಂತಹ ಹಿಟ್ಲರ್ ಕಲ್ಯಾಣ ಧಾರಾವಾಹಿಯಲ್ಲಿ ನಟಿಸಿ ಅವರೇ ನಿರ್ಮಾಣ ಮಾಡಿರ್ತಾರೆ. ಇನ್ನು ಹಿಟ್ಲರ್ ಕಲ್ಯಾಣ ಸೀರಿಯಲ್ ಮೂಲಕ ಕಿರುತೆರೆಗೆ ಕಮ್ಬ್ಯಾಕ್ ಮಾಡಿದಂತಹ ಇವರಿಗೆ ಆ ಪಾತ್ರಕ್ಕೆ ವೀಕ್ಷಕರಿಂದ ಉತ್ತಮ ಪ್ರತಿಕ್ರಿಯೆ ಸಿಕ್ಕಿತ್ತು. ಇಷ್ಟರ ಮಟ್ಟಿಗೆ ಅಂದರೆ ಎಲ್ಲಿ ನೋಡಿದ್ರೂ ಸಹ ಹಿಟ್ಲರ್ ಎನ್ನುವಂತಹ ಹೆಸರು ಎಲ್ಲ ಕಡೆ ಬಹಳ ಜೋರಾಗಿ ಕೇಳಿಸ್ತಾ ಇತ್ತು. ಎಲ್ಲಿ ಸಹ ಹೋದ್ರೂ ಸಹ ಹಿಟ್ಲರ್ ಕಲ್ಯಾಣದ ಒಬ್ಬ ಹಿಟ್ಲರ್ ಅನ್ನುವಂತಹ ಪಾತ್ರ ಇವರಿಗೆ ಸೂಕ್ತವಾಗಿ ಕಾಣಿಸ್ಕೊಳ್ತಾ ಇತ್ತು. ಇನ್ನು ಸದ್ಯಕ್ಕೆ ಇದೀಗ ಜಿ ಕನ್ನಡದಲ್ಲೇ ಪ್ರಸಾರ ಆಗ್ತಾ ಇರುವಂತಹ ಜನಪ್ರಿಯ ಧಾರಾವಾಹಿ ಆಗಿರುವಂತಹ ಕೃಷ್ಣ ರುಕ್ಕು ಈ ಸೀರಿಯಲ್ಗೂ ಸಹ ನಿರ್ಮಾಪಕರಾಗಿ ಇದೀಗ ದಿಲೀಪ್ ರಾಜ್ ವರ್ಕ್ ಮಾಡ್ತಾ ಇರ್ತಾರೆ. ನಿರ್ಮಾಪಕರಾಗಿ ಕೃಷ್ಣ ರುಕ್ಕು ಸೀರಿಯಲ್ನ ಒಂದು ಬಹಳ ಉತ್ತಮವಾದಂತಹ ರೀತಿಯಲ್ಲಿ ತಗೊಂಡು ಹೋಗ್ತಾ ಇರ್ತಾರೆ. ಇನ್ನು ಕಿರುತೆರೆ ಮತ್ತು ಸಿನಿಮಾ ರಂಗ ಎರಡರಲ್ಲೂ ಸಹ ಗುರುತಿಸಿಕೊಂಡಿದ್ದಂತಹ ನಟ ಹಾಗೂ ನಿರ್ಮಾಪಕ ದಿಲೀಪ್ ರಾಜ್ ಇಂದು ಬೆಳಗ್ಗೆ ಕುಮಾರಸ್ವಾಮಿ ಲೇಔಟ್ನ ಅಪೋಲೋ ಆಸ್ಪತ್ರೆಯಲ್ಲಿ ಇದೀಗ ಕೊನೆಯುಸಿರೆಳೆದಿದ್ದಾರೆ ಎಂಬುವಂತಹ ಮಾಹಿತಿ ಲಭ್ಯವಾಗ್ತಾ ಇರುವಂಥದ್ದು. ಇನ್ನು ದಿಲೀಪ್ ರಾಜ್ ಒಬ್ಬ ಖ್ಯಾತ ನಟ ನಿರ್ಮಾಪಕರಾಗಿ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಬಹಳ ಉತ್ತಮವಾದಂತಹ ಕೆಲಸವನ್ನ ಮಾಡಿದ್ದಾರೆ. ಅದರಲ್ಲೂ ಇವತ್ತಿನ ದಿನ ಬೆಳಗ್ಗೆ ಹಾರ್ಟ್ ಅಟ್ಯಾಕ್ ಆಗಿ ಹೃದಯಾಘಾತದಿಂದ ಸಾವನ್ನಪ್ಪಿರುವಂಥದ್ದು ನಿಜಕ್ಕೂ ತೀರಲಾಗದಂತಹ ನೋವು ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಒಬ್ಬ ಪ್ರತಿಭಾನ್ವಿತ ನಟನನ್ನ ಇದೀಗ ನಮ್ಮ ಕನ್ನಡ ಚಿತ್ರರಂಗ ಕಳ್ಕೊಂಡಿದೆ. ಕೇವಲ ನಟನಾಗಿ ಅಷ್ಟೇ ಅಲ್ಲದೆ ಸಾಕಷ್ಟು ರೀತಿಯಲ್ಲಿ ಎಲ್ಲರಿಗೂ ಸಹ ಸಹಾಯ ಮಾಡಿಕೊಂಡು ಬಂದಂತಹ ನಟ ಅಂತಾನೆ ಹೇಳ್ಬೋದು. ಪ್ರತಿಯೊಬ್ಬ ಹೊಸ ಪ್ರತಿಭೆಗಳಿಗೆ ಅವಕಾಶವನ್ನ ಕೊಟ್ಟು ಹೊಸ ಪ್ರತಿಭೆಗಳನ್ನ ಬೆಳೆಸಿದ ನಟ ಈತ. ಯಾವುದೇ ಕ್ಷಣದಲ್ಲೂ ಸಹ ಎಲ್ಲಿ ಯಾವುದೇ ಸೀರಿಯಲ್ಗೆ ನಿರ್ಮಾಣ ಮಾಡಬೇಕು, ಯಾವುದೇ ಸಿನಿಮಾಗೆ ಡೈರೆಕ್ಷನ್ ಮಾಡಬೇಕು, ಆಕ್ಟಿಂಗ್ ಮಾಡಬೇಕು ಅಂದ್ರೂ ಸಹ ಕಾಲ್ನ ಹಿಂದೆ ಹಿಡಿದೆ ಪ್ರತಿ ಕ್ಷಣವೂ ಸಹ ಕನ್ನಡ ಚಿತ್ರರಂಗಕ್ಕಾಗಿ ದುಡಿತಾ ಇದ್ದಂತಹ ನಟ ಅಂತಾನೆ ಹೇಳ್ಬೋದು. ಆದರೆ ಇವತ್ತು ವಿಧಿ ಆಟ ಅಂತ ಅನ್ಸುತ್ತೆ, ಎಲ್ಲರನ್ನು ಸಹ ಬಿಟ್ಟು ದೂರ ಹೋಗಿದ್ದಾರೆ. ಒಟ್ಟಾರೆ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಇದೊಂದು ಹೇಳಿ ತೀರಲಾಗದಂತಹ ನೋವು. ಕನ್ನಡ ಚಿತ್ರರಂಗ ಇವತ್ತು ಮತ್ತೆ ಶ್ಲೋಕಕ್ಕೆ ಜಾರಿದೆ ಅಂತಾನೆ ಹೇಳ್ಬೋದು. ಒಬ್ಬ ಅತ್ಯುತ್ತಮವಾದಂತಹ ನಟನ್ನ ಇಂದು ನಮ್ಮ ಕನ್ನಡ ಚಿತ್ರರಂಗ ಕಳ್ಕೊಂಡಿದೆ. ದೇವರು ಯಾವ ರೀತಿ ವಿಧಿ ಆಟವನ್ನು ಆಡಿಸ್ತಾನೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ನಮ್ಮ ಕನ್ನಡ ಚಿತ್ರರಂಗ ಈಗಾಗಲೇ ಸಾಕಷ್ಟು ನಟರನ್ನ ಕಳ್ಕೊಂಡಿದೆ. ಅದರಲ್ಲೂ ಹೃದಯಾಘಾತಕ್ಕೆ ಬಲಿಯಾದಂತಹ ನಟರು ಎಲ್ಲ ಯೂತ್ಸ್. ಇನ್ನೂ 47 ವರ್ಷ ಇರುವಂತಹ ದಿಲೀಪ್ ರಾಜ್ ಇವತ್ತು ನಮ್ಮೆಲ್ಲರನ್ನ ಸಹ ಬಿಟ್ಟು ಹೋಗಿರುವಂಥದ್ದು. ಒಟ್ಟಾರೆ ಏನು ಹೇಳೋದು, ಯಾವುದೇ ರೀತಿಯಲ್ಲೂ ಸಹ ಕನ್ನಡ ಚಿತ್ರರಂಗಕ್ಕೆ ಮೋಸವನ್ನ ಮಾಡದೆ ಎಲ್ಲರಿಗೂ ಸಹ ಒಳತನ್ನ ಮಾಡ್ಕೊಂಡಂತಹ ಈ ನಟ ಇವತ್ತು ನಮ್ಮೆಲ್ಲರನ್ನು ಸಹ ಬಿಟ್ಟು ದೂರ ಆಗಿದ್ದಾರೆ. ಅದಾಗಿತ್ತು ಈ ಕ್ಷಣದ ಸುದ್ದಿ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೀವು ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.